श्रीगुरुभ्यो नमः। नरसिंहोऽखिलाज्ञानमतध्वान्तदिवाकरः जयत्यमितसज्ञानसुखशक्तिपयोनिधिः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमान् नाम, द्वितीयो भीम एव च। पूर्णप्रज्ञस्तृतीयस्तु भगवत्कार्यसाधकः। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀಮದ್ ಹರಿಕಥಾಮೃತಸಾರ ಭಕ್ತಾಪರಾಧ ಸಹಿಷ್ಣು ಸಂಧಿ ಅಥವಾ ಸಕಲ ದುರಿತ ನಿವಾರಣ ಸಂಧಿ ಅಥವಾ ಆವೇಶ ಅವತಾರ ಸಂಧಿ ಹಾಗೆ ಅಂತನೂ ಇದನ್ನ ಕರೀತಾ ಇದ್ದಾರೆ. ಈ ಸಂಧಿಯಲ್ಲಿ ಪರಮಾತ್ಮನು ತನ್ನ ಭಕ್ತರು ಗೊತ್ತಿಲ್ಲದೆ ಮಾಡಿದ ಕೆಟ್ಟ ಕೆಲಸಗಳನ್ನ ಕ್ಷಮಿಸಿ ಅವರಿಗೆ ಪುಣ್ಯ ಫಲಗಳನ್ನ ಕೊಡುವ ಕ್ರಮವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಶ್ರೀಲಕುಮಿ ವಲ್ಲಭಗೆ ಸಮಕರುಣಾಳುಗಳ ನಾನೆಲ್ಲು ಕಾಣೆನೆನ್ನಲು ಕುಚೇಲನವಲಿಗೆ ಮೆಚ್ಚಿಕೊಟ್ಟನು ಸಕಲ ಸಂಪದವ. ಕೇಳಿದಾಕ್ಷಣ ವಸ್ತ್ರಗಳ ಪಾಂಚಾಲಿಗಿತ್ತನು ದೈತ್ಯನುದರವ ಸೀಳಿ ಸಂತೈಸಿದನು ಪ್ರಹ್ಲಾದನ ಕೃಪಾ ಸಾಂದ್ರ. ಶ್ರೀಲಕ್ಷ್ಮೀ ವಲ್ಲಭಗೆ ಸಮ ಕರುಣಾಳುಗಳ ಎಲ್ಲಿನ ಕಾಣೆ ಹಾಗೆ ಅಂತ. ಲಕ್ಷ್ಮೀಪತಿಗೆ ಸಮನಾದ ಕರುಣಾಳು ಹಾಗೆ ಅಂತ ಯಾರಲ್ಲೂ ಕೂಡ ಅಂಥ ಒಂದು ಕರುಣೆಯನ್ನ ಜಗತ್ತಿನಲ್ಲಿ ಎಲ್ಲೂ ಕೂಡ ನಾನು ಕಂಡಿದ್ದಿಲ್ಲ ಅಂತ. ಯಾಕೆ ಇಂಥ ನಿರ್ಧಾರಕ್ಕೆ ಬಂದ್ರಿ ಹಾಗೆ ಅಂತ ದಾಸರನ್ನ ಕೇಳಿದ್ರೆ ಅವರು ಕೆಲವು ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ. ಉದಾಹರಣೆಗೆ ಕುಚೇಲ ಎನ್ನುವ ಬ್ರಾಹ್ಮಣ, ಅವನು ಏನು ಕೊಟ್ಟ ಕೃಷ್ಣನಿಗೆ? ಒಂದು ಇಡೀ ಅವಲಕ್ಕಿಯನ್ನು ಕೊಟ್ಟ, ಒಂದು ಮುಷ್ಟಿ ಅವಲಕ್ಕಿ. ಅದಕ್ಕೆ ಮೆಚ್ಚಿ ಪರಮಾತ್ಮ ಏನ್ ಕೊಟ್ಟ? ಸಕಲ ಸಂಪದವ, ಎಲ್ಲಾ ಸಂಪತ್ತುಗಳನ್ನು ಕೊಟ್ಟ ಹಾಗೆ ಅಂತ. ಕೇಳಿದಾಕ್ಷಣ. ಇನ್ನು ಎರಡನೆಯದು, ಕೇಳಿದಾಕ್ಷಣ ವಸ್ತ್ರಗಳ ಪಾಂಚಾಲಿಗಿತ್ತನು. ಪಾಂಚಾಲಿ ಕೇಳಿದ ಕ್ಷಣದಲ್ಲೇ ವಸ್ತ್ರಗಳನ್ನ ಕೊಟ್ಟ ಹಾಗೆ ಅಂತ. ಇನ್ನು ದೈತ್ಯನ ಕೃಪಾ ಸಾಂದ್ರ ಪ್ರಹ್ಲಾದನ ಸಂತೈಸಿದನು. ಆ ಹಿರಣ್ಯಕಶಿಪುವನ್ನ ಸಂಹಾರ ಮಾಡಿ ಕೃಪಾಸಾಗರನಾದ ಶ್ರೀಹರಿ ಪ್ರಹ್ಲಾದನನ್ನ ಕಾಪಾಡಿಸಿದನು ಹಾಗೆ ಅಂತ 3 ದೃಷ್ಟಾಂತ ಕೊಡ್ತಾ ಇದ್ದಾರೆ ಇಲ್ಲಿ. ಅದರಿಂದ ಪರಮಾತ್ಮನಿಗೆ ಸರಿಯಾದ ಕರುಣಾ ಸಮುದ್ರ ಯಾರು ಇಲ್ಲ ಅಂತ ಒಟ್ಟು. ದೇವಶರ್ಮಾಹ್ವಯ ಕುಟುಂಬಕ್ಕೆ ಜೀವನೋಪಾಯವನು ಕಾಣದೆ ದೇವ ಶರಣ್ಯ ರಕ್ಷಿಸೆನೆ ಕೇಳಿ. ತಾವೊಲಿದು ಪಾಲಿಸಿದ ಸೌಖ್ಯ ಕೃಪಾಪಲೋಕನದಿಂದ ಈತನ ಸೇವಿಸದೆ ಸೌಖ್ಯಗಳ ಬಯಸುವರಲ್ಪ ಮಾನವರು. ಇನ್ನು ದೇವಶರ್ಮ ಎನ್ನುವ ಒಂದು ಬ್ರಾಹ್ಮಣ, ಅವನ ಕುಟುಂಬಕ್ಕೆ ಭಾರಿ ಕಷ್ಟ ಇತ್ತು. ಜೀವನೋಪಾಯ ಮಾಡೋದೇ ಕಷ್ಟ ಇತ್ತು, ಅಂದ್ರೆ ಬದುಕೋದೇ ಕಷ್ಟ ಇತ್ತು ಅಂತ ಅರ್ಥ. ಜೀವನೋಪಾಯವನ್ನು ಕಾಣದೆ ದೇವಶರಣ್ಯ ರಕ್ಷಿಸು, ದೇವತೆಗಳನ್ನು ಕಾಪಾಡುವವನೇ ನಮ್ಮನ್ನ ಕಾಪಾಡು ಹಾಗೆ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಅವನ ಪ್ರಾರ್ಥನೆಯನ್ನ ಕೇಳಿ ಕೃಪಾವಲೋಕನದಿಂದ, ಭಾರಿ ಕರುಣೆಯಿಂದ ಪರಮಾತ್ಮ ಒಲಿದು ದರ್ಶನ ಕೊಟ್ಟು ಸೌಖ್ಯ ಪಾಲಿಸಿದ, ಸೌಖ್ಯಗಳನ್ನು ಕೊಟ್ಟ. ಈತನ ಸೇವಿಸದೆ ಅಲ್ಪಮಾನವರು ಸೌಖ್ಯಗಳ ಬಯಸುವರು. ಈ ಪರಮಾತ್ಮನನ್ನ ಸೇವೆ ಮಾಡದೆ ಅಲ್ಪ ಮಾನವರು ತಮ್ಮ ಸೌಖ್ಯಗಳನ್ನ ಅವರು
ಬಯಸುತ್ತಾರೆ ಹಾಗೆ ಅಂತ. ಈ ದೇವಶರ್ಮನ ಚರಿತ್ರೆ ಆದಿತ್ಯ ಪುರಾಣದಲ್ಲಿ ವೆಂಕಟೇಶ ಮಹಾತ್ಮ್ಯ ಅಂತ ಇದೆ, ಅಲ್ಲಿಗೆ ಬರತಕ್ಕ ವಿಚಾರ ಹಾಗೆ ಅಂತ ನಾವು ತಿಳಿಯಬಹುದು. ಅಂದ್ರೆ ಶ್ರೀನಿವಾಸನ ಅನುಗ್ರಹಕ್ಕೆ ಪಾತ್ರರಾದವರು ಆ ದೇವಶರ್ಮ ಎನ್ನತಕ್ಕವರು ಅಂತ ಅರ್ಥ. ಶ್ರೀನಿವಾಸನ ಪೋಲ್ವ ಕರುಣಿಗಳೀನಲಿನ ಜಾಂಡದೊಳು ಕಾಣೆ ಪ್ರವೀಣರಾದವರರಿಸಿ ನೋಳ್ಪುದು ಶ್ರುತಿ ಪುರಾಣದೊಳು ದ್ರೋಣ ಭೀಷ್ಮ ಕೃಪಾದಿಗಳು ಗುರುಸೇನೆಯೊಳಗಿರೆ ಅವರ ಬಗುಣಗಳೇನು ನೋಡದೆ ಪಾಲಿಸಿದ ಪರಮಾತ್ಮ ಪರಗತಿಯ. ಶ್ರೀನಿವಾಸನನ್ನ ಹೋಲಿಸತಕ್ಕ ಅಂದರೆ ಶ್ರೀನಿವಾಸನಿಗೆ ಸಮನಾದ ಕರುಣಿಗಳು, ಕರುಣಾ ಸಮುದ್ರ ಉಳ್ಳವರನ್ನ ಈ ನಳಿನ ಜಾಂಡದೊಳು, ಈ ಬ್ರಹ್ಮಾಂಡದಲ್ಲಿ ನಾ ಕಾಣೆ. ಪ್ರವೀಣರಾದವರು, ಇನ್ನು ಜ್ಞಾನಿಗಳು ಶ್ರುತಿ ಪುರಾಣಗಳಲ್ಲಿ ಇದನ್ನ ವಿಚಾರ ಮಾಡಬಹುದು. ಅನೇಕ ಕಡೆ ಬಂದಿರುತ್ತದೆ. ಶ್ರುತಿ ಪುರಾಣದೋಡು ಅರಸಿ ನೋಳ್ಪರು ವಿಚಾರ ಮಾಡಿದರೆ ಚೆನ್ನಾಗಿ ಕಾಣಿಸ್ತದೆ ದೇವರು ಎಷ್ಟು ಕರುಣಾಳು ಆಗಿದ್ದಾನೆ ಅಂತ. ಮಹಾಭಾರತ, ಭಾಗವತ ಅನೇಕ ಕಡೆ ಸಿಗ್ತದೆ. ಅಲ್ಲಿ ಒಂದು ಹೇಳ್ತಾ ಇದ್ದಾರೆ, ದ್ರೋಣ ಭೀಷ್ಮ ಕೃಪ. ದ್ರೋಣಾಚಾರ್ಯರು ಯಾರು? ಬೃಹಸ್ಪತಿ ಆಚಾರ್ಯರ ಅವತಾರರಾದ ದ್ರೋಣರು. ಮತ್ತು ಭೀಷ್ಮ ದ್ಯುನಾಮಕ ವಸು, ಅಷ್ಟವಸುಗಳಲ್ಲಿ ದ್ಯು ಎನ್ನತಕ್ಕವರು. ಅಷ್ಟವಸುವಿನಲ್ಲಿ ಒಬ್ಬರಾದ ಆ ದ್ಯುನಾಮಕ ವಸು ಅವರೇ ಭೀಷ್ಮರಾಗಿ ಬಂದದ್ದು. ಇನ್ನು ಕೃಪಾ ಏಕಾದಶ ರುದ್ರರಲ್ಲಿ ಒಬ್ಬರು. ಈ ರೀತಿಯಾಗಿ ದೊಡ್ಡ ದೇವತೆಗಳು ಇವರೆಲ್ಲ. ಅಂಥವರು ಕುರು ಸೇನೆಯೊಳಗಿರೆ, ಕುರು ಅಂದ್ರೆ ಕೌರವರು, ಕೌರವರ ಸೇನೆಯಲ್ಲಿ ಇದ್ದು ಕೃಷ್ಣನಿಗೆ ಪಾಂಡವರಿಗೆ ವಿರುದ್ಧವಾಗಿ ಯುದ್ಧವನ್ನ ಮಾಡಿದ್ರೂ ಕೂಡ ಅವರ ಅವಗುಣಗಳೇನು ನೋಡದೆ, ಅವರ ಅವಗುಣಗಳನ್ನ, ನೀಚ ಗುಣಗಳನ್ನ ನೋಡದೆ ಪರಮಾತ್ಮ ಏನ್ ಮಾಡಿದ? ಶ್ರೀಕೃಷ್ಣ ಪರಮಾತ್ಮ ಪರಗತಿಯ ಪಾಲಿಸಿದ. ತನ್ನನ್ನ, ತನ್ನ ಭಕ್ತರನ್ನ ಎದುರಿಸಿದರೂ ಕೂಡ ಅವರು ಮಾಡಿದ ಭಕ್ತಿಯನ್ನ ಮೆಚ್ಚಿ ಪರಮಾತ್ಮ ಅವರಿಗೆ ಪರಗತಿಯನ್ನೇ ಕೊಟ್ಟ ಹಾಗೆ ಅಂತ. ಅದರಿಂದ ಪರಮಾತ್ಮನಿಗೆ ಸದೃಶರಾದ ಕರುಣಾಳುಗಳನ್ನ ನಾ ಕಾಣೆ ಅಂತ ಅರ್ಥ. ಇನ್ನು ಚಂಡ ವಿಕ್ರಮ ಚಕ್ರ ಶಂಕವ ತೋಂಡಮಾನ ನೃಪಾಲಗಿತ್ತನು ಭಾಂಡಕಾರಕ ಭೀಮನ ಮೃತಾಣಗಳಿಗೊಲಿದ ಮಂಡೆ ಒಡದ ಕಾಶರಾಜನ ಹೆಂಡತಿಯ ನುಡಿ ಕೇಳಿ ಮಗಳಿಗೆ ಗಂಡನೆನಿಸಿದ ಗಹನ ಮಹಿಮ ಗದಾಬ್ಜಧರ ಪಾಣಿ. ಇನ್ನು ಶ್ರೀನಿವಾಸನನ್ನೇ ಉದಾಹರಣೆಯಾಗಿ ಕೊಡ್ತಾರೆ ನೋಡಿ. ಪರಮಾತ್ಮ ಎಷ್ಟು ಕರುಣಾ ಸಮುದ್ರ ಅಂದ್ರೆ, ಚಂಡವಿಕ್ರಮ ಭಾರಿ ಪ್ರಸಿದ್ಧನಾದ ಶ್ರೀನಿವಾಸ ದೇವರು ಶಂಖಚಕ್ರವ ತೋಂಡಮಾನ ನೃಪಾಲಿಗೆ ಇತ್ತನು. ಶಂಖಚಕ್ರವನ್ನ ತೋಂಡಮಾನ ರಾಜನಿಗೆ ಕೊಟ್ಟು ಬಿಟ್ಟ ಅಂತ. ಯುದ್ಧ ಮಾಡಬೇಕು ಅಂತ ಪ್ರಸಂಗ ಬಂದಾಗ ತೋಂಡಮಾನನಿಗೆ ಶಂಖಚಕ್ರಗಳನ್ನ ಕೊಟ್ಟ ಹಾಗೆ ಅಂತ ಇದೆ. ಇನ್ನು ಭಾಂಡಕಾರಕ ಭೀಮನ ಮೃತಾಭರಣಗಳಿಗೆ ಒಲಿದ ಹಾಗೆ ಅಂತ. ಭೀಮ ಎನ್ನತಕ್ಕ ಒಂದು ಭಾಂಡಕಾರ, ಭಾಂಡಕಾರ ಅಂದ್ರೆ ಗಡಿಗೆ ಮಾಡುವವನು. ಅವನೇನ್ ಮಾಡಿದ? ಅವನು ಕೊಟ್ಟ ಮಣ್ಣಿನ ಆಭರಣ, ದೇವರಿಗೆ ಸಮರ್ಪಣೆ ಮಾಡಿದ ಮಣ್ಣಿನ ಆಭರಣಗಳನ್ನೆಲ್ಲ ಸ್ವೀಕಾರ ಮಾಡಿ ಪರಮಾತ್ಮ ಮೆಚ್ಚಿ ಅವನಿಗೆ ಕೂಡ ಅನುಗ್ರಹಿಸಿದ ಹಾಗೆ ಅಂತ ಹೇಳ್ತಾರೆ. ಇನ್ನು ಗಹನ ಮಹಿಮ ಗದಾಬ್ಜ ದರಪಾಣಿ. ಘನ ಮಹಿಮ, ಅವನ ಮಹಿಮೆಯನ್ನ ತಿಳಿಯಲು ಸಾಧ್ಯ ಇಲ್ಲ. ಅಂಥ ಗದಾ ಪದ್ಮಗಳನ್ನ ಕೈಗಳಲ್ಲಿ ಧರಿಸಿದನಾದ ಪರಮಾತ್ಮ ಮಂಡೆ ಹೊಡೆದ ಆ ಶ್ರೀನಿವಾಸನ ತಲೆಯನ್ನೇ ಹೊಡೆದ ಆ ಗೋಪಾಲಕ. ಹೌದು ತಾನೆ? ಶ್ರೀನಿವಾಸ ಕಲ್ಯಾಣದಲ್ಲಿ ಪ್ರಸಿದ್ಧ ಗೋಪಾಲ ಶ್ರೀನಿವಾಸನನ್ನ ತಲೆ ಹೊಡೆದಂತ. ಅದೆಲ್ಲ ನಾಟಕ, ಅದು ದೇವರಿಗೆ ಸೀಳಿ ಹೋಯ್ತು ಎಂಬ ಅದೆಲ್ಲ ಇಲ್ಲ. ಆದ್ರೂ ದೇವರು ಆ ತರ ನಾಟಕ ಮಾಡಿದ. ಆ ತಲೆಯನ್ನೇ ಹೊಡೆದ ಗೋಪಾಲನಿಗೆ ಗೋಪಾಲನ ಹೆಂಡತಿ ಮತ್ತು ರಾಮಾವತಾರದಲ್ಲಿ ತನ್ನ ಹೆಂಡತಿಯಾದ ಸೀತಾದೇವಿಯನ್ನ ನುಡಿ ಕೇಳಿ ಆಕಾಶರಾಜನ ಮಗಳಿಗೆ ಗಂಡನೆನಿಸಿದ. ಒಂದು ಆ ಆಕಾಶರಾಜ ಬರೀಬೇಕು.
ಮಂಡೆ ಒಡೆದ ಶ್ರೀನಿವಾಸನನ್ನ ತಲೆಯನ್ನು ಒಡೆದ ಆ ಗೋಪಾಲನಿಗೂ ಸರಿ, ಮತ್ತು ರಾಮಾವತಾರದಲ್ಲಿ ತನ್ನ ಮಡದಿ ಸೀತಾದೇವಿಯ ಪ್ರಾರ್ಥನೆಯನ್ನು ಮನ್ನಿಸಿ ಆಕಾಶರಾಜನ ಮಗಳಿಗೆ ಗಂಡನ ಅಂತ ಅನಿಸಿಕೊಂಡವ ಹಾಗೆ ಅಂತ. ಮುಂದಿಂದ ಗೌತಮರ ನಿಜ ಪತ್ನಿಯನು ಪುರುಹೂತನೈದಿರೆ ಕಾಯ್ದ ವೃತ್ರನ ಗಾದಿಸಿದ ಪಾಪವನು 4 ವಿಭಾಗ ಮಾಡಿದನು. ಶಾತಕುಂಭಾತ್ಮಕ ಕಿರೀಟವ ಕೈತವದಿ ಕದ್ದೊಯ್ದ ಇಂದ್ರಾರಾಧಿಪಾಕಿಲ ಕಾಯುವ ಭಕ್ತತ್ವೇನ ಸ್ವೀಕರಿಸಿ. ಇನ್ನು ಗೌತಮನ ಮಡದಿಯಾದ ಅಹಲ್ಯೆಯನ್ನು ದೇವೇಂದ್ರ ಅಪಹರಿಸಿದಾಗ ಆ ಪಾಪದಿಂದ ಇಂದ್ರನನ್ನ ಕಾಪಾಡಿ ಒಂದು, ಇನ್ನು ವೃತ್ರಾಸುರನ ಕೊಂದ ಪಾಪದಿಂದ ಇಂದ್ರನಿಗೆ ವಾಸ್ತವಿಕವಾಗಿ 2ರಿಂದಲೂ ಪಾಪ ಇಲ್ಲ, ಇಂದ್ರನಿಗೆ ಅಪರೋಕ್ಷ ಜ್ಞಾನಿ ಆದದ್ರಿಂದ ಪಾಪ ಇಲ್ಲ. ಆದರೂ ಕೂಡ ಆ ಪಾಪಗಳನ್ನ 4 ಭಾಗ ಮಾಡಿ ಭೂಮಿ, ಮರ, ನೀರು ಮತ್ತು ಹೆಣ್ಣು ಮಕ್ಕಳು ಅಂತ 4 ಜಾಗದಲ್ಲಿ ಮಾಡಿ ಇಂದ್ರನನ್ನ ಪಾಪ ಇಲ್ಲದವನಂತೆ ಲೋಕದೃಷ್ಟಿಯಿಂದಲೂ ಕೂಡ ಪಾಪ ಇಲ್ಲದವನನ್ನಾಗಿ ಮಾಡಿ, ಶಾತಕುಂಭಾತ್ಮಕ ಬಂಗಾರಮಯವಾದ ಕಿರೀಟವ ಕೈತಬದಿ ಕಳ್ಳತನ ಮಾಡಿದ ಇಂದ್ರನ ಶತ್ರುವಾದ ಬಲಿಚಕ್ರವರ್ತಿ. ಒಂದ್ಸಲ ಏನ್ ಮಾಡಿದ ಪರಮಾತ್ಮ, ತಾನು ವೈಕುಂಠ ಲೋಕದಲ್ಲಿ ಅಮುಕ್ತ ಸ್ಥಾನದಲ್ಲಿ ಇದ್ದಾಗ ಬಲಿಚಕ್ರವರ್ತಿ ಅಲ್ಲಿಗೆ ಬರ್ತಾನೆ. ಬಂದು ಆ ಕಿರೀಟವನ್ನ ಕದೀತಾನೆ, ಯಾರಿಗೂ ಗೊತ್ತಿಲ್ಲದಂತೆ. ಪರಮಾತ್ಮ ಏನ್ ಮಾಡಿದ, ತಾನು ನಾಟಕ ಮಾಡಿದ, ಮಲಗಿದಂತೆ ದೇವತೆಗಳನ್ನು ಹೇಳಿದ, ನೀವು ಸುಮ್ಮನೆ ಕಣ್ಣು ಮುಚ್ಚಿದಂಗ ಮಲಗಿರ್ರಿ ಹಾಗೆ ಅಂತ. ಬಲಿಚಕ್ರವರ್ತಿ ಬಂದ ಆ ಕಿರೀಟವನ್ನ ಕದ್ದುಕೊಂಡು ಹೋಗ್ತಾನೆ. ಆಗ ಗರುಡದೇವರು ಅವನನ್ನು ಹಿಂಬಾಲಿಸಿ ಅವನನ್ನ ಜೊತೆಗೆ ಯುದ್ಧ ಮಾಡಿ ಕಿರೀಟವನ್ನು ತಂದು, ಆಗ ಭೂಮಿಯಲ್ಲಿ ಕೃಷ್ಣಾವತಾರ ಆಗಿತ್ತು. ಕೃಷ್ಣನ ತಲೆ ಮೇಲೆ ಆ ಕಿರೀಟವನ್ನ ಗರುಡದೇವರು ಸಮರ್ಪಣೆ ಮಾಡಿದ್ರು ಅಂತ ಹೇಳ್ತಾರೆ. ಈಗಲೂ ಕೂಡ ಸತ್ಯಧರ್ಮರು ಬರೀತಾರೆ, ಈಗಲೂ ಕೂಡ ಆ ಕಿರೀಟ ಮೇಲುಕೋಟೆಯಲ್ಲಿ ಚೆಲುವನಾರಾಯಣ ದೇವರಿಗೆ ವೈರಮುಡಿ ಅಂತ ಹೇಳ್ತಾರೆ ನೋಡಿ, ಅದೇ ಕಿರೀಟ ಅದು ಅಂತ ಸ್ವಾಮಿಗಳು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಬಲಿಚಕ್ರವರ್ತಿಯನ್ನ ಕೂಡ ಅನುಗ್ರಹ ಮಾಡಿದ, ತನ್ನ ಭಕ್ತ ಅಂತ ಮಾಡಿ ಏನ್ ಮಾಡಿದ, ಬರೀ ರಕ್ಷಣೆ ಮಾಡಿದ ಅಂದ್ರೆ ಏನು, ಬಾಗಿಲ ಕಾಯುವ ಅಂತಾರೆ. ಆ ಬಲಿಚಕ್ರವರ್ತಿಯನ್ನ ಮನೆಯಲ್ಲಿ ಹೋಗಿ ದೇವರು ದ್ವಾರಪಾಲಕನಾಗಿ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಎಂಥ ಕರುಣಲ್ಲಿ ಯಾರು ಮಾಡ್ತಾರೆ ಹೇಳಿ ಈ ತರ ಹಾಗೆ ಅಂತ ಒಟ್ಟು ವಿಚಾರ. ನಾರನಂದ ವ್ರಜದ ಸ್ತ್ರೀಯರ ಚಾರ ಕರ್ಮಕ್ಕೆ ಒಲಿದ ಅಜ ಸುಕುಮಾರ ನೆನೆಸಿದ ನಂದ ಗೋಪಗೆ ನಲಿನ ಭವ ಜನಕ ವೈರವರ್ಜಿತ ದೈತ್ಯರನು ಸಂಹಾರ ಮಾಡಿದ ವಿಪಕಮನ ಪೆಗಲೇರಿದನು ಗೋಪಾಲಕರ ವೃಂದಾವನದೊಳಿದ್ದು. ನಾರ, ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷ ಇಲ್ಲದವ, ದೋಷ ಇಲ್ಲದವನಾದ ಪರಮಾತ್ಮ, ಅವನಿಗೆ ನಾರಾಯಣ ಅಂತ. ಆ ನಾರ ನಂದವ್ರಜದ ಸ್ತ್ರೀಯರ, ನಂದಗೋಕುಲದಲ್ಲಿ ಇದ್ದ ಗೋಪಸ್ತ್ರೀಯರನ್ನು ಜಾರಕರ್ಮಕ್ಕೆ ಒಲಿದ, ಸ್ತ್ರೀಯರನ್ನ ಮೋಹಗೊಳಿಸಿ ಆ ಭಕ್ತಿಯಿಂದ ಅವ್ರು ಮಾಡಿದ್ದಾರೆ, ಅವರಿಗೆ ದರ್ಶನವನ್ನು ಕೊಟ್ಟ ಹಾಗೆ ಅಂತ. ಇನ್ನು ಅಜ ನಳಿನ ಭವ ಜನಕ, ಅಜ ಉತ್ಪತ್ತಿ ಇಲ್ಲದವನಾದ ಪರಮಾತ್ಮ, ಕಮಲದಲ್ಲಿ ಹುಟ್ಟಿದ ಬ್ರಹ್ಮದೇವರ ತಂದೆಯಾದ ಪರಮಾತ್ಮ ನಂದಗೋಪಗೆ ಸುಕುಮಾರ ನೆನೆಸಿದ. ಒಂದು ನಂದಗೋಪನಿಗೆ ಮಗ ಅಂತ, ಅವನ ಮಗನಾಗಿ ಹುಟ್ಟುತ್ತಾನೆ ಹಾಗೆ ಅಂತ ಅವತಾರ ಮಾಡಿದ ಹಾಗೆ ಅಂತ. ಇದೆಲ್ಲ ದೇವರು ಮಾಡುವ ಕರುಣೆ ನೋಡಿ. ಯದ್ಯಪಿ ತಾನು ಎಂತವ, ಅಜ ಹುಟ್ಟಿಲ್ಲದವ,
ಆದರೂ ಕೂಡ ನಂದಗೋಪಕುಮಾರಾಯ ಅಂತ ಹೇಳ್ತೀವಿ, ನಂದಗೋಪನ ಮಗ ಅಂತ. ದೇವರು ಹುಟ್ಟಿಲ್ಲ ಹೌದು, ಅದು ಹುಟ್ಟಿದ್ದಾನೆ ಹೌದು, ಎರಡೂ ಸರಿ. ಕರ್ಮದಿಂದ ಅವನು ಹುಟ್ಟುವವನಲ್ಲ, ಅವನ ಇಚ್ಛೆಯಿಂದ ಅವನು ತೋರಿಕೊಳ್ತಾನೆ ಅಂತ ಇಷ್ಟು ವ್ಯತ್ಯಾಸ. ಆದರೂ ಅಷ್ಟು ಮೇಲಿನ ಸ್ಟೇಟಸ್ ಅಲ್ಲಿ ಇರುವ ಸರ್ವೋತ್ತಮನಾದ ಪರಮಾತ್ಮ ಒಂದು ನಂದಗೋಪನ ಮಗ ಅಂತ ಅನಿಸ್ಕೋಬೇಕು ಅಂದ್ರೆ, ಸಾಮಾನ್ಯ ಲೋಕದಲ್ಲಿ ಸ್ಟೇಟಸ್ ಅಂತ ಹೇಳ್ತಾರೆ ನೋಡಿ, ಸ್ಟೇಟಸ್ ಅನ್ನ ನೋಡಿ ದೇವರು ಮಾಡೋದಿಲ್ಲ ನೋಡಿ, ಭಕ್ತಿಗೆ ಒಲಿತಾನೆ ಅವನು, ಸ್ಟೇಟಸ್ ನೋಡೋದಿಲ್ಲ. ದೇವರ ಸ್ಟೇಟಸ್ ಎಲ್ಲಿ, ನಂದಗೋಪನ ಸ್ಟೇಟಸ್ ಎಲ್ಲಿ? ಆದರೂ ಕೂಡ ಮಗ ಅಂತ ದೇವರು ತಾನು ಕರುಣೆಯಿಂದ ತೋರಿಸಿಕೊಂಡ. ಇದು ದೇವರ ಕರುಣೆಗೆ ಇದೆಲ್ಲ ಉದಾಹರಣೆ. ಇನ್ನು ವೈರವರ್ಜಿತ ದೈತ್ಯರನ್ನು ಸಂಹಾರ ಮಾಡಿ, ದೈತ್ಯರಲ್ಲಿ ಯದ್ಯಪಿ ತಮಗೆ ಯಾವ ದ್ವೇಷವೂ ಇಲ್ಲದೇ ಇದ್ರೂ ಕೂಡ ದೇವತೆಗಳನ್ನ ರಕ್ಷಣೆ ಮಾಡುವುದಕ್ಕಾಗಿ ದೈತ್ಯರನ್ನೆಲ್ಲ ಸಂಹಾರ ಮಾಡ್ತಾನೆ. ದೈತ್ಯರು ಸ್ವಭಾವತಃ ಪರಮಾತ್ಮನಲ್ಲಿ ದ್ವೇಷ ಮಾಡಿದರೂ ಕೂಡ ಲೋಕದೃಷ್ಟಿಯಿಂದ ಎದುರೆದುರಿಗೆ ಏನೂ ಇಲ್ಲದೇ ಇದ್ರೂ ಕೂಡ ಪರಮಾತ್ಮ ಆ ದೇವತೆಗಳ ರಕ್ಷಣೆ ಮಾಡುವುದಕ್ಕಾಗಿ ದೈತ್ಯರನ್ನು ಸಂಹಾರ ಮಾಡ್ತಾನೆ. ಹಾಗೆಂತ ವಿಪಗಮನ ಅಂದ್ರೆ ಗರುಡನ ಮೇಲೆ ಓಡಾಡುವವ ಅಂತ ಅರ್ಥ. ಆದರೂ ಕೂಡ ವೃಂದಾವನದೊಳು ಒಂದ್ ದಿವಸ ಏನ್ ಮಾಡಿದ, ವೃಂದಾವನದಲ್ಲಿ ಗೋಪಾಲಕರ ತೆಗಲೇರಿದ. ಗೋಪಾಲರು ಮೇಲೆ ಕೃಷ್ಣ ತಾನು ಕುಳಿತು ಸಂಚಾರ ಮಾಡುವಂತೆ ಮಾಡಿದ. ಯದ್ಯಪಿ ದೇವರ ಸ್ಟೇಟಸ್ ಎಂಥದ್ದು, ಗರುಡ ವಾಹನ, ಗರುಡನ ಮೇಲೆ ಕೂತು ಓಡಾಡುವವ. ಅಂಥ ಕೃಷ್ಣ ಸಾಮಾನ್ಯ ಒಂದು ಗೋಪಾಲರ ಹೆಗಲ ಮೇಲೆ ಹತ್ತಿ ತಾನು ಓಡಾಡುತ್ತಾನೆ ಅಂದ್ರೆ ದೇವರೆಂದಿಗೂ ತನ್ನ ಸ್ಟೇಟಸ್ ಅಂತ ನೋಡುವವನಲ್ಲ. ದೇವರಿಗೆ ಗರ್ವ ಇಲ್ಲ, ಅಹಂಕಾರ ಇಲ್ಲ. ಹಾಗೆ ಅಂತ ಎಷ್ಟು ಚಂದ ಶಾಸ್ತ್ರದಲ್ಲಿ ಬಂದ ವಿಚಾರಗಳನ್ನೆಲ್ಲ ತೆಗೆದು ಗುರುಗಳು ಒಂದೇ ಕಡೆ ಹಾಕಿದ್ದಾರೆ ನೋಡಿ. ನಾವು ಕತೆ ಕೇಳ್ತೀವಿ, ಯೋಚನೆ ಮಾಡ್ತೀವಿ, ಆದರೂ ಕೂಡ ಈ ಒಂದು ವಿಷಯ ನಮಗೆ ಒಳಿಯೋದಿಲ್ಲ, ನಮಗೆ ಸ್ಫೂರ್ತಿ ಆಗೋದಿಲ್ಲ. ಅದೇ ಗುರುಕೃಪಾ ಅಂತ ಹೇಳೋದು. ಎಷ್ಟು ಕರುಣೆಯಿಂದ ದೇವರು ಅವರಿಗೆ ಈ ಜ್ಞಾನವನ್ನೆಲ್ಲ ಕೊಟ್ಟಿದ್ದ ನೋಡಿ. ಇದು ದೇವರು ಭಕ್ತರಲ್ಲಿ ತೋರಿಸಿದ ಒಂದು ಕೃಪೆ. ಒಂದೇ ಕತೆ 1000 ಬಾರಿ ಹೇಳಿದರೂ ಕೂಡ ಈ ಒಂದು ವಿಚಾರ ಗೊತ್ತಾಗೋದಿಲ್ಲ ನೋಡಿ ನಮಗೆ. ದೇವರು ಗರುಡ ವಾಹನನ ಮೇಲೆ ಓಡಾಡುವ ಒಂದು ಸಾಮಾನ್ಯ ಗೋಪಾಲನ ಮೇಲೆ ಬೆನ್ನ ಮೇಲೆ ಕೂತ್ಕೊಂಡು ಓಡಾಡ್ತಾನೆ. ಹಾಗೆಂದ್ರೆ ಎಷ್ಟು ಕರುಣಾಳು. ಅಜ ದೇವರು ಹುಟ್ಟು ಇಲ್ಲದವ, ಆದರೂ ಕೂಡ ನಂದಗೋಪನ ಮಗ, ವಸುದೇವನ ಮಗ, ಹಾಗೆ ಅಂತ ತಾನು ಲೋಕದಲ್ಲಿ ಪ್ರಸಿದ್ಧನಾಗಿದ್ದಾನೆಂದ್ರೆ ದೇವರು ಎಷ್ಟು ಕರುಣಾಳು ಆಗಿರಬೇಕು ನೋಡಿ ಅಂತ ತಿಳ್ಕೊಳ್ಳಿ, ಊಹೆ ಮಾಡಿಕೊಳ್ಳಿ ಅಂತಾರೆ ಗುರುಗಳು. ಇನ್ನು ಶ್ರೀಕರಾರ್ಚಿತ ಪಾದ ಪಲ್ಲವ ಗೋಕುಲದ ಗೊಲ್ಲತಿಯರೊಳಿಸಿದ ಪಾಕಶಾಸನ ಪೂಜ್ಯ ಗೋವತ್ಸಗಳ ಕಾಯ್ದ. ಓಕರಿಸಿ ಕುರುಪತಿಯ ಭೋಜನ ಸ್ವೀಕರಿಸಿದನು ವಿದುರ ನೌತನ. ಬಾಗುಲಿಕ ನಂದದಲ್ಲಿ ತೋರಿತ ಭಕ್ತವತ್ಸಲನು. ಶ್ರೀಕರ ಲಕ್ಷ್ಮೀದೇವಿಯ ಕರಗಳಿಂದ ಅರ್ಚಿತ, ಲಕ್ಷ್ಮೀದೇವಿಯ ಕರಗಳಿಂದ ಪೂಜಿಸಲ್ಪಡುವವ ಪರಮಾತ್ಮ. ಪಾದ ಪಲ್ಲವ ಕೋಮಲದಂತ ಪಾದ ಉಳ್ಳವನಾದ ಪರಮಾತ್ಮ ಗೋಕುಲದ ಗೊಲ್ಲತಿಯರನ್ನು ಒಲಿಸಿದ. ಗೋಕುಲದಲ್ಲಿ ಇದ್ದ ಗೋಪಿಕಾಸ್ತ್ರೀಯರ ಭಕ್ತಿಗೆ ಅವರನ್ನ ಮೆಚ್ಚಿ ತನ್ನ ದರ್ಶನವನ್ನ ಮಾಡಿಸಿದ, ಅನುಗ್ರಹಿಸಿದ ಅಂತ. ಪಾಕಶಾಸನ ಪೂಜ್ಯ ಇಂದ್ರನಿಂದ ಪೂಜಿಸಲ್ಪಡುವವ ಶ್ರೀಹರಿ. ಗೋವತ್ಸಗಳ ಕಾಯ್ದ, ಗೋವುಗಳನ್ನು ಕಾಯ್ತಾನೆ. ಗೋವತ್ಸ ಅಂದ್ರೆ ಸಣ್ಣ ಸಣ್ಣ ಕರು, ಅವುಗಳನ್ನು ಕಾಯ್ತಾನೆ. ನೋಡಿ ಆಶ್ಚರ್ಯ, ಲಕ್ಷ್ಮೀದೇವಿಯಿಂದ ಪೂಜೆಗೊಳ್ಳಲ್ಪಡುವ ಪರಮಾತ್ಮ ಗೋಕುಲಕ್ಕೆ ಬಂದು ಗೋವುಗಳನ್ನು, ಆ ಕರುಗಳನ್ನು ಯಾಕೆ ಕಾಯಬೇಕು? ಯಾಕೆಂದ್ರೆ ಅವರೆಲ್ಲ ದೇವತೆಗಳಂತೆ. ಆ ದೇವತೆಗಳು ಮಾಡಿದ ಭಕ್ತಿಯನ್ನ ಮೆಚ್ಚಿ ಕರು ರೂಪದಲ್ಲಿ, ಆಕಳಿನ ರೂಪದಲ್ಲಿ ಬಂದಿದ್ದಾರೆ. ಪರಮಾತ್ಮನ ಕರಸ್ಪರ್ಶ ಆಗಬೇಕು ಅಂತ. ಅದರಿಂದ ಪರಮಾತ್ಮ ತನ್ನ ಸ್ಟೇಟಸ್ ಅನ್ನ ಬಿಟ್ಟು ತಾನು ಕೂಡ ಒಂದು ಗೋಪಾಲನಂತೆ ಗೋವುಗಳನ್ನು, ಕರುಗಳನ್ನು ಕಾಯ್ದ. ಹಾಗೆ ಅಂತ. ಇನ್ನು ಕುರುಪತಿಯ ಭೋಜನ ಓಕರಿಸಿ ಅಂದ್ರೆ ನೀಕರಿಸಿ ಅಂತ. ಕುರುಪತಿ ಅಂದ್ರೆ ದುರ್ಯೋಧನ. ಸಂಧಾನಕ್ಕೆ ಅಂತ ಪರಮಾತ್ಮ ಹೋಗುತ್ತಾನೆ. ಪಾಂಡವರಿಗೆ ರಾಜ್ಯ ಕೊಡೋದಿಲ್ಲ ಅಂತ ಹೇಳಿದಾಗ ಇದ್ದಕ್ಕಿದ್ದಾಗಿ ಯುದ್ಧ ಮಾಡೋದು ಬೇಡ, ಒಂದು ಮಾತು ಕೇಳಿ ಬರೋಣ ಹಾಗೆ ಅಂತ ತಾನೇ ಸಂಧಾನಕ್ಕೆ ಹೋಗ್ತಾನೆ ಕೃಷ್ಣ.
ಆದರೆ ದುರ್ಯೋಧನ ಒಪ್ಪೋದಿಲ್ಲ. ಕೃಷ್ಣ ಬಂದ ಕೂಡಲೇ ತನ್ನ ಮನೆಗೆ ಊಟಕ್ಕೆ ಅಂತ ಕರೀತಾನೆ ದುರ್ಯೋಧನ. ಮಹಾರಾಜ, ಆ ರಾಜನ ಅರಮನೆ ಊಟ ಹೇಗಿರಬೇಕು ನಾವೇ ನೋಡ್ಬೋದು. ಆ ಮೃಷ್ಟಾನ್ನವನ್ನ ಪರಮಾತ್ಮ ಓಕರಿಸಿ ನಿರಾಕರಿಸಿ ವಿದುರನ ಔತಣವನ್ನ ಸ್ವೀಕಾರ ಮಾಡಿದನು. ವಿದುರ ಏನು ಔತಣ ಕೊಟ್ಟ? ಏನು ಕೊಡ್ತಾನೆ ವಿದುರ? ಹಾಲು ಹಣ್ಣು ಅಷ್ಟೆ. ಅದನ್ನ ಸ್ವೀಕಾರ ಮಾಡಿದ. ಯಾಕೆ? ದೇವರಿಗೆ ಏನ್ ಬೇಕಾಗಿದೆ? ಪದಾರ್ಥ ಬೇಕಾಗಿಲ್ಲ, ಭಕ್ತಿ ಬೇಕಾಗಿದೆ. ಆ ಭಕ್ತಿಗೆ ಮೆಚ್ಚಿ ವಿದುರನ ಮನೆಗೆ ಪರಮಾತ್ಮ ಹೋದ. ಹಾಗೆ ಅಂತ ಭಕ್ತವತ್ಸಲ ಬಾಗುಲಿಕ ನಂದದಲ್ಲಿ ಪಾಂಡವರನ್ನ ದೂತನಂತೆ ತೋರಿಕೊಂಡ ಹಾಗೆ ಅಂತ ಹೇಳ್ತಾರೆ. ಭಕ್ತರಿಗಾಗಿ ಏನನ್ನು ಬೇಕಾರ ಮಾಡಲಿಕ್ಕೆ ದೇವರು ಸಿದ್ಧನಾಗಿದ್ದಾನೆ ಎಂಬುದಕ್ಕೆ ಇದೆಲ್ಲ ದೃಷ್ಟಾಂತಗಳು ಅಂತ. ಇನ್ನು ಪುತ್ರ ನೆನೆಸಿದ ಗೋಪಿ ದೇವಿಗೆ ಭರ್ತೃವೆನಿಸಿದ ವ್ರಜದ ನಾರಿಯ ಉತ್ರಲಾಲಿಸಿ ಪರ್ವತವನೆಗಹಿದ ಕೃಪಾ ಸಾಂದ್ರ ಶತ್ರುತಾಪನು ಯಜ್ಞ ಪುರುಷನ ಪುತ್ರಿಯರ ತಂದಾಳ್ದ ತ್ರಿಜಗದ್ದಾತ್ರ ಮಂಗಳ ಗಾತ್ರ ಪರಮ ಪವಿತ್ರ ಸುರಮಿತ್ರ. ಗೋಪಿದೇವಿಗೆ ಪುತ್ರನೆನಿಸಿದ. ಹಿಂದೆ ನೋಡಿ, ನಂದಗೋಪನ ಮಗ ಅಂತ ಕರೆಸಿಕೊಂಡ, ಇಲ್ಲಿ ಯಶೋಧಾದೇವಿಗೆ ಮಗ ಅಂತ ಕರೆಸಿಕೊಂಡ. ಇನ್ನು ವ್ರಜದ ನಾರಿಯ, ವ್ರಜದ ಅಂದ್ರೆ ಗೋಕುಲದ ನಾರಿ ಅಂದ್ರೆ ಸ್ತ್ರೀಯರು, ಅಂದ್ರೆ ಗೋಪಿಕಾ ಸ್ತ್ರೀಯರನ್ನ ಉಕ್ತಿಲಾಲಿಸಿ ಅವರ ಪ್ರಾರ್ಥನೆಯನ್ನ ಮನ್ನಿಸಿ ಭರ್ತೃವೆನಿಸಿದ, ತಾನು ಅವರಿಗೆ ಪತಿಯಾದ ಅಂತ ಹೇಳ್ತಾರೆ. ಅವರು ವ್ರತ ಮಾಡ್ತಾರೆ, ಕಾತ್ಯಾಯನ ವ್ರತ ಅಂತೆಲ್ಲ ಮಾಡ್ತಾರೆ. ಅದರಿಂದ ಅವರನ್ನು ಕೂಡ ಪರಮಾತ್ಮ ಸ್ವೀಕಾರ ಮಾಡಿ ಅವರಿಗೆ ಪತಿ ಅಂತ ಆದ. ಕೃಪಾ ಸಮುದ್ರ, ಕರುಣಾ ಸಮುದ್ರನಾದ ಶ್ರೀಹರಿ ಪರ್ವತವ ನೆಗೆಹಿದ, ಗೋವರ್ಧನ ಬೆಟ್ಟವನ್ನೇ ಎತ್ತಿ ಆ ಗೋವುಗಳನ್ನು ಗೋಪಾಲರನ್ನು ಪರಮಾತ್ಮ ಕಾಯ್ದ. ಶತ್ರುತಾಪನು, ಶತ್ರುಗಳಿಗೆ ಕಷ್ಟವನ್ನು ಕೊಡತಕ್ಕವ ಶ್ರೀಕೃಷ್ಣ ಅಂತ ಪರಮಾತ್ಮ ಯಜ್ಞ ಪುರುಷನ ಪುತ್ರಿಯರ, ಯಜ್ಞ ಪುರುಷ ಅಂದ್ರೆ ಅಗ್ನಿದೇವರು, ಅಗ್ನಿದೇವರ ಮಕ್ಕಳಾದ 16,100 ಜನ ಸ್ತ್ರೀಯರು, ವಾಸ್ತವಿಕವಾಗಿ ಪುತ್ರರು, ಅವರು ಸ್ತ್ರೀಯ ಶರೀರ ತೆಗೆದುಕೊಂಡು ಬಂದಿದ್ದಾರೆ. ನೋಡಿ, ಇಲ್ಲಿ ಪುರುಷರು ಸ್ತ್ರೀ ಆಗಬಹುದು, ವರಬಲದಿಂದ ಪುರುಷರು ಸ್ತ್ರೀ ಆಗಬಹುದು. ಆದರೆ ಒಂದು ಸ್ತ್ರೀ ಆದವರು ಪುರುಷರಾಗಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಪುರುಷನ ಸನ್ನಿಧಾನ ಬೇಕು. ಹಾಗೆ ಅಂತ ಒಟ್ಟು ಶಾಸ್ತ್ರದ ವಿಚಾರ. ಅದರಿಂದ ಪುತ್ರರ ಅಗ್ನಿದೇವರ ಮಕ್ಕಳಾದ 16,100 ಜನರನ್ನ ಸ್ತ್ರೀಯ ಶರೀರದಲ್ಲಿ ಕೊಟ್ಟು ಅವರನ್ನ ತಂದು, ನರಕಾಸುರನ ಮನೆಯಲ್ಲಿ ಇದ್ದರು ಅವರೆಲ್ಲ, ಅವರನ್ನೆಲ್ಲ ತಂದು ಆಳ್ದ. ಅವರು ಕೂಡ ಪತಿಯಾಗಿ ರಕ್ಷಣೆ ಮಾಡಿದ. ತ್ರಿಜಗದ್ದಾತ್ರ, ಬರೀ ಅಗ್ನಿಪುತ್ರರನ್ನು ಮಾತ್ರ ಕಾಯ್ದ ಅಂತ ತಿಳ್ಕೋಬಾರದು. ತ್ರಿಜಗದ್ದಾತ್ರ, 3 ಲೋಕವನ್ನು ಕಾಪಾಡುವ ಪರಮಾತ್ಮ. ಮಂಗಳಗಾತ್ರ, ಪರಮ ಮಂಗಳ ಸ್ವರೂಪ ಅವನು, ಪರಮ ಪವಿತ್ರ. ಅವನ ಸ್ಮರಣೆ ಮಾಡಿದರೆ ನಾವು ಪವಿತ್ರರಾಗ್ತೀವಿ, ಆಗಲೇ ಮಡಿ ಬರೋದು. ಇಳಿದಿದ್ರೆ ನಿತ್ಯ ಮೈಲಿಗೆನೆ ನಮ್ದು. ನಮಗೇನಾರೊಂದು ಮಡಿ ಅಂತ ಬರುತ್ತದೆ ಅಂದ್ರೆ ಅದು ದೇವರ ಸ್ಮರಣೆಯಿಂದ ಬರೋದು. ಅದರಿಂದ ದೇವರ ಸ್ಮರಣೆ ನಿತ್ಯ ಮಾಡ್ತಾ ಇದ್ರೆ ಅದೇ ಮಡಿ ಅಂತ. ಪರಮ ಪವಿತ್ರ ಸುರಮಿತ್ರ, ದೇವತೆಗಳ ಗೆಳೆಯ. ಹಾಗೆ ಅಂತ ರೂಪನಾಮ ವಿಹೀನ ಕರ್ಕಾರೋಪಿತ ಸುನಾಮದಲ್ಲಿ ಕರೆಸಿದ ವ್ಯಾಪಕ ಪರಿಚ್ಛಿನ್ನ ರೂಪದಿ ತೋರ್ದ ಲೋಕರಿಗೆ. ದ್ವಾಪರಾಂದ್ಯದಿ ದೈತ್ಯರನು ಸಂತಾಪಗೊಳಿಸುವೆನೆಂದು ಶ್ವೇತ ದ್ವೀಪಮಂದಿರನವತರಿಸಿ ಸಲಹಿದನು ತನ್ನವರ. ರೂಪನಾಮ ವಿಹೀನ, ದೇವರಿಗೆ ರೂಪನಾಮ ಎರಡೂ ಇಲ್ಲ. ಅಲ್ಲ, ರೂಪನಾಮ ಇದಲ್ಲ ಹಾಗೆಂದ್ರೆ ಪ್ರಾಕೃತವಾದ ರೂಪ, ಪ್ರಾಕೃತವಾದ ನಾಮ ಇದೆಲ್ಲ ದೇವರಿಗೆ ಇಲ್ಲ. ಹಾಗೆ ಆದರೂ ಕೂಡ ಕೃಷ್ಣಾವತಾರದಲ್ಲಿ ಪರಮಾತ್ಮ ಏನ್ ಮಾಡಿದ? ಮನುಷ್ಯರಂತೆ ತೋರಿಸಿಕೊಂಡ. ಯದ್ಯಪಿ ದೇವರಿಗೆ ಪ್ರಾಕೃತವಾದ ರೂಪನಾಮ ಇಲ್ಲ, ಆದರೂ ಕೂಡ ತೋರಿಸಿಕೊಂಡ ಅಂತ. ಗರ್ಗಾರೋಪಿತ ಸುನಾಮದಲ್ಲಿ ಕರೆಸಿದ. ಗರ್ಗಾಚಾರ್ಯರು ಏನು ಹೆಸರಿಟ್ರು? ಕೃಷ್ಣ ಅಂತ ಹೆಸರಿಟ್ರು ಗರ್ಗಾಚಾರ್ಯರು, ಯಾದವರ ಪುರೋಹಿತರವರು. ದೇವರು ಅದೇ ಹೆಸರನ್ನೇ ಸ್ವೀಕಾರ ಮಾಡಿದ. ತಾನು ಕೂಡ ಕೃಷ್ಣ ಅಂತ ಹೆಸರು ಇರಲಿ ಅಂತ.
ಕೃಷ್ಣ ಅಂದ್ರೆ ಏನು? ಕಪ್ಪು ಅಂತ ಅರ್ಥ. ಅನೇಕ ಅರ್ಥ ಇದೆ, ಒಂದು ಅರ್ಥ ಕಪ್ಪು ಅಂತ. ಆ ಅರ್ಥದಲ್ಲೇ ಅವನು ಪ್ರಸಿದ್ಧನಾದ ಅಂತ. ನನ್ನ ಕಪ್ಪು ಅಂತೆಲ್ಲ ಕರಿಬೇಡಿ, ಯಾರನ್ನಾರು ಕಪ್ಪು ಅಂತ ಕರೀರಿ ನೋಡೋಣ ಆಗುತ್ತದ ಅಂತ. ಯಾರ ಮಕ್ಕಳನ್ನ ಕಪ್ಪು ಅಂತ ಹೆಸರಿಡೋಣ, ಯಾರು ಇಡೋದೇ ಇಲ್ಲ ನೋಡಿ. ಯಾರಿಗೂ ಇಷ್ಟ ಇಲ್ಲ, ಆದ್ರೂ ಕೂಡ ಕರೆಸಿಕೊಂಡ. ದೇವಾದಿ ದೇವ, ಪ್ರಾಕೃತ ರೂಪ ಇಲ್ಲ, ಹೆಸರು ಇಲ್ಲದವ, ಆದ್ರೂ ಕೂಡ ಕೃಷ್ಣ ಅಂತ ಗರ್ಗಾಚಾರ್ಯರು ಕರೆದ ಮೇಲೆ ಹ್ಞೂ ಅಂತ ಒಪ್ಕೊಂಡ್ಬಿಟ್ಟ. ಬದಲಾವಣೆ ಮಾಡಿಲ್ಲ ನೋಡಿ ದೇವರು. ಈ ರೀತಿಯಾಗಿ ವ್ಯಾಪಕ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಆದರೂ ಕೂಡ ಪರಿಚ್ಛಿನ್ನ ರೂಪದಿ ಒಂದು ಸಣ್ಣ ಮಗುವಂತೆ ಕೂಡ ತೋರಿಸಿಕೊಡ್ತಾನೆ. ಯದ್ಯಪಿ ಪರಮಾತ್ಮ ಎಂತವ, ಅವನಿಲ್ಲದ ಜಾಗ ಇಲ್ಲ. ಆ ತರ ಇಡೀ ಬ್ರಹ್ಮಾಂಡ ಅವನ ಅವಯವಗಳಲ್ಲಿ ಇದೆ ಅಂದ್ರೆ ವಿರಾಟ್ ರೂಪ ಭಾಗವತದಲ್ಲಿ ಬರ್ತದೆ ನೋಡಿ, ಅದು ದೊಡ್ಡ ರೂಪ. ಅಂತ ಅಪರಿಚ್ಛಿನ್ನನಾದವ, ದೇಶಕಾಲ ಮಿತಿ ಇಲ್ಲದವ ಅಂತ ಪರಮಾತ್ಮ ಕೃಷ್ಣನಾಗಿ ಸಣ್ಣ ಮಗುವಾಗಿ ತೋರಿಸ್ಕೊಡ್ತಾನೆ. ಹಾಗೆಂದ್ರೆ ದೇವರ ಕರುಣೆಯಲ್ಲವೇ ಇದು? ಹಾಗೆ ಅಂತ ಈ ರೀತಿಯಾಗಿ ಮಕ್ಕಳಿಗೆ, ಜನರಿಗೆ ತೋರಿಸ್ಕೊತಾನೆ ಹಾಗೆ ಅಂತ ಒಟ್ಟು. ಇನ್ನು ದ್ವಾಪರಾಂತ್ಯದಿ ದೈತ್ಯರನ್ನು ಸಂತಾಪಗೊಳಿಸುವೇನೆಂದು, ದ್ವಾಪರ ಯುಗದ ಕೊನೆಯಲ್ಲಿ ಭೂಮಿಗೆ ಭಾರವಾಗಿ ಯಾರ್ಯಾರು ಇರ್ತಾರೆ ದೈತ್ಯರು, ಅವರನ್ನೆಲ್ಲ ನಾನು ಸಂಹಾರ ಮಾಡುತ್ತೇನೆ ಹಾಗೆ ಅಂತ ಶ್ವೇತದ್ವೀಪ ಮಂದಿರನು ಅವತರಿಸಿ, ಶ್ವೇತದ್ವೀಪ ವಾಸಿಯಾದ ಅನನು ಕೃಷ್ಣನಾಗಿ ಅವತರಿಸಿ ತನ್ನ ಭಕ್ತರನ್ನು ಸಲಹಿದನು ಅಂತ ಅರ್ಥ. ತನ್ನ ಭಕ್ತರನ್ನ ಕಾಪಾಡುವುದಕ್ಕಾಗಿ, ಅದು ಭೂಮಿದೇವಿ ಇರಬಹುದು, ಪಾಂಡವರು ಇರಬಹುದು, ವಿದುರ ಇರಬಹುದು, ಕುಂತಿದೇವಿ ಇರಬಹುದು, ಅಕ್ರೂರ ಇರಬಹುದು, ಯಾರ್ಯಾರು ಭೀಷ್ಮರು ಇರಬಹುದು, ಯಾರ್ಯಾರು ಸಜ್ಜನರಿದ್ದಾರೋ ಅವರನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತ ಪರಮಾತ್ಮ ಭೂಮಿಯಲ್ಲಿ ತಾನು ಅವತರಿಸಿದ ಹಾಗೆ. ಯದ್ಯಪಿ ಅವನ ಮನೆ ಎಂಥದ್ದು? ಶ್ವೇತದ್ವೀಪ, ಎಲ್ಲ ಆರಾಮಕ್ಕೆ ಇರ್ತದೆ. ಅದನ್ನೆಲ್ಲ ಬಿಟ್ಟ ದೇವರು. ದೇವರಿಗೆ ಎಷ್ಟು ಅಲಂಬುದ್ಧಿ ನೋಡಿ, ಎಷ್ಟು ವೈರಾಗ್ಯ ಇರಬೇಕು. ನಾನು ಎಲ್ಲಿ ಬೇಕಾದ್ರೆ ಇರ್ತೇನೆ, ಎಲ್ಲ ಕಡೆ ಇರುವವನು ನಾನು. ದೇವಕಿಯ ಗರ್ಭದಲ್ಲಿ ಇರ್ತೇನೆ. ಯದ್ಯಪಿ ಗರ್ಭ, ಸ್ತ್ರೀಯರ ಗರ್ಭ ಅದು ಹೇಯ, ಮಲಮೂತ್ರಗಳು ತುಂಬಿ ಇರುತ್ತದೆ ಸುತ್ತ. ಅಂಥದ್ರಲ್ಲಿ ವಾಸ ಮಾಡಬೇಕು ಹಾಗೆಂದ್ರೆ ದೇವರು ಅಲ್ಲಿ ಬಂದು ನಾನು ಇರ್ತೇನೆ, ತನ್ನ ಭಕ್ತರಿಗಾಗಿ ಏನು ಬೇಕಾದ್ರೂ ಮಾಡಬಲ್ಲ ಹಾಗೆ ಅಂತ ಹೇಳ್ತಾರೆ ನೋಡಿ. ಶ್ರೀ ವಿರಿಂಚಾದ್ಯಮರನುತನಾನಾವತಾರವ ಮಾಡಿ ಸಲಹಿದ ದೇವತೆಗಳನ್ನು ಋಷಿಗಳನ್ನು ಕ್ಷಿತಿಪರನು ಮಾನವರ ಸೇವೆಗಳ ಕೈಕೊಂಡು ಫಲಗಳ ನೀವ ನಿತ್ಯಾನಂದಮಯ ಸುಗ್ರೀವ ಧ್ರುವ ಮೊದಲಾದ ಬಕುತರಿಗಿತ್ತ ಪುರುಷಾರ್ಥ. ಶ್ರೀ ವಿರಿಂಚಾದ್ಯಮರನುತ, ವಿರಿಂಚ ಅಂದ್ರೆ ಬ್ರಹ್ಮದೇವರು, ಲಕ್ಷ್ಮೀ ಬ್ರಹ್ಮ ಮೊದಲಾದ ದೇವತೆಗಳಿಂದ ಸ್ತುತಿಸಲ್ಪಡುವವ ನಾರಾಯಣ. ಅವನ ಸ್ಟೇಟಸ್ ಅಂದ್ರೆ ಅದು. ಬ್ರಹ್ಮರುದ್ರಾದಿ ವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ಅಂತ ಹೇಳ್ತಾರೆ. ಬ್ರಹ್ಮರುದ್ರಾದಿಗಳಿಂದ ಸ್ತುತಿಸಲ್ಪಡುವವ ನಾರಾಯಣ. ಲಕ್ಷ್ಮೀ ಬ್ರಹ್ಮಾದಿಗಳಿಂದ ಸ್ತುತಿಸಲ್ಪಡುವವ. ನಾನಾವತಾರ, ಮತ್ಸ್ಯ ಕೂರ್ಮ ವೇದವ್ಯಾಸ ಅಂತ ನಾನಾ ಅವತಾರಗಳನ್ನ ತಾಳಿ ದೇವತೆಗಳನ್ನು ಋಷಿಗಳನ್ನು ಕ್ಷಿತಿಪರನ್ನು ಮಾನವರ ಸಲಹಿದ. ದೇವತೆಗಳನ್ನು ಕಾಪಾಡುತ್ತಾನೆ, ಋಷಿಗಳನ್ನು, ರಾಜರನ್ನು, ಮನುಷ್ಯರನ್ನು ಕೂಡ ಕಾಪಾಡುತ್ತಾನೆ. ಅದಕ್ಕಾಗಿಯೇ ದೇವರು ಅವತಾರಗಳನ್ನ ತಾಳೋದು ಹಾಗೆ ಅಂತ. ನಿತ್ಯಾನಂದಮಯ, ಮೂಲ ರೂಪ ಇರಲಿ, ಅವತಾರ ರೂಪ ಇರಲಿ, ದೇವರು ನಿತ್ಯದಲ್ಲೂ ಆನಂದಮಯ. ಅವನಿಗೆ ದುಃಖ ಎನ್ನುವುದು ಕೇವಲ ತೋರ್ಪಡಿಕೆ ಅಷ್ಟೇ. ತಾನು ದುಃಖಪಟ್ಟವನಂತೆ ನಟನೆ ಮಾಡ್ತಾನೆ. ವಾಸ್ತವಿಕ ಅದು ನೋಡಿ ಭಾರಿ ಕಷ್ಟ ಇದೆ. ಭಾರಿ ಆನಂದದಲ್ಲಿ ಇರುವವ ದುಃಖವುಳ್ಳವಂತೆ ನಟನ ಮಾಡಬೇಕು. ಎಷ್ಟು ಕಷ್ಟ ಇದೆ ನೋಡಿ. ದೇವರು ಅದನ್ನು ಮಾಡ್ತಾನೆ. ಅವನನ್ನು ನೋಡಿದ್ರೆ ಓ ದುಃಖ ಪಡ್ತಾ ಇದ್ದಾನೆ ಅಂತ ಅನಿಸ್ಬೇಕು, ನೋಡಿದ್ರೆ ಒಳಗಿಂದ ಅಷ್ಟು ಆನಂದದಿಂದ ಅವನು ತುಂಬಿ ಇರ್ತಾನೆ ಹಾಗೆ ಅಂತ. ನಿತ್ಯಾನಂದಮಯ. ಸೇವೆಗಳ ಕೈಕೊಂಡು ತನ್ನ ಭಕ್ತರು ಮಾಡುವ ಸಣ್ಣ ಪುಟ್ಟ ಸೇವೆಗಳನ್ನೆಲ್ಲ ಸ್ವೀಕಾರ ಮಾಡಿ ಫಲಗಳನ್ನ ಕೊಡುತ್ತಾನೆ. ಅಷ್ಟು ಮಾತ್ರ ಇಲ್ಲ, ಸುಗ್ರೀವ, ಧ್ರುವ ಮೊದಲಾದ ಭಕ್ತರಿಗೆ ಪುರುಷಾರ್ಥಗಳನ್ನು ಕೊಡ್ತಾನೆ ಹಾಗೆ. ಆಯ್ತು.
ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.